ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಜಮಾನ್ರೆ, ದಯವಿಟ್ಟು ಕ್ಷಮಿಸ್ಬಿಡಿ ಯಜಮಾನ್ರೆ. ನಾನು ಏನೇ ಹೇಳದಿದ್ದರೂ ನೀವು ಕೂಲಾಗಿದ್ದಾಗ ಅಥವಾ ಒಳ್ಳೆ ಮೂಡಲ್ಲಿದ್ದಾಗ ಹೇಳಬೇಕಾಗಿತ್ತು. ಎಂಥ ಮೋಸ ಆಗಿದೆ ಅಂತ ಗೊತ್ತಾದ ಮೇಲೂ ನೇರವಾಗಿ ಹೇಳಿಬಿಟ್ಟೆ. ನಿಮ್ಮ ಮತ್ತು ವಿಜಯ ಮೇಡಮ್ ಮಧ್ಯ ಮನಸ್ತಾಪ ಆಗೋದಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ. ಕ್ಷಮಿಸಿ ಯಜಮಾನ್ರೆ. ನೀನು ಹಾಗೆ ಅನ್ಕೋಬೇಡ ಸುಬ್ಬು. ನಾನು ಕೋಪದಲ್ಲಿದ್ದಾಗ ಒಂಥರ, ನಾರ್ಮಲ್ ಆಗಿದ್ದಾಗ ಒಂಥರ ಮಾತಾಡೋದಿಲ್ಲ. ನನ್ನ ಟೋನು ಬೇರೆ ಇರ್ಬೋದು, ಆದರೆ ನಾನು ಸತ್ಯನೇ ಮಾತಾಡೋದು. ನೋಡ, ನೀನು ಮನೆ ಅಳಿಯ ಮನೆ ಮಗ ಇದ್ದ ಹಾಗೆ. ಈ ಮನೆ ಆಗು ಹೋಗುಗಳನ್ನೆಲ್ಲ ನೀನೇ ನೋಡ್ಕೋಬೇಕು. ಆ ಕರ್ತವ್ಯನ ನೀನು ಅಚ್ಚುಕಟ್ಟಾಗಿ ಮಾಡಿದ್ಯಾ, ಏನು ಯೋಚನೆ ಮಾಡ್ಬೇಡ. ಅಲ್ಲ, ನಾನು ಅದನ್ನೇ ಹೇಳಬೇಕು ಅಂತಿದ್ದೆ. ಅಲ್ಲ, ತಪ್ಪು ಮಾಡಿರೋದು ಮದನ್, ಬೇಜಾರು ಮಾಡ್ಕೊಂಡಿರೋದು ನೀನು ಮತ್ತೆ ಸುಬ್ಬು. ಸರಿ ಯಜಮಾನ್ರೆ, ನೀವು ರಿಲ್ಯಾಕ್ಸ್ ಮಾಡಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ನಾನು ಆಮೇಲೆ ಬರ್ತೀನಿ. ಆಗಲೇ ಹೊರಟ್ಬಿಟ್ಟೇನೋ? ಎಲ್ಲಿಗೆ? ಇಲ್ಲೇ, ಎಲ್ಲೂ ಇಲ್ಲ ಯಜಮಾನ್ರೆ. ನೀವು ರೆಸ್ಟ್ ಮಾಡಿ ಯಜಮಾನ್ರೆ, ನಾನು ಆಮೇಲೆ ಸಿಗ್ತೀನಿ. ಸುರೇಂದ್ರ, ಸೆಕ್ರೆಟ್ರಿಗೆ ನನಗೊಂದು ಮೀಟಿಂಗ್ ಬಗ್ಗೆ ಅಪ್ಡೇಟ್ಸ್ ಕೇಳಿದ್ದೆ. ಅದೇನಾಯ್ತು ಅಂತ ತಿಳ್ಕೊಂಡು ಬಾ. ಸರಿ. ಸುಬ್ಬು, ಈ ತಿಕ್ಕಾಟದಲ್ಲಿ ನಾನು ನಿನ್ನ ಪ್ರೀತಿ ಬಗ್ಗೆನೇ ವಿಚಾರಿಸೋದು ಮರ್ತುಬಿಟ್ಟೆ. ಎಲ್ಲಿವರೆಗೆ ಬಂತಪ್ಪ ನಿನ್ನ ಲವ್ ಸ್ಟೋರಿ? ಎಲ್ಲಿ ಯಜಮಾನ್ರೆ, ಅದು ಎಲ್ಲಿ ಶುರು ಆಯಿತು ಅಲ್ಲೇ ನಿಂತಿದೆ. ಅದೇ ಒದ್ದಾಟ, ಅದೇ ಹಿಂಸೆ, ಒಂಥರ ಸುಖ, ಒಂಥರ ನೋವು, ಒಂಥರ ವಿಚಿತ್ರವಾಗಿದೆ ಯಜಮಾನ್ರೆ. ಪ್ರೀತಿ ಅಂದರೆ ಹಾಗೆ ಕಣ. ಪ್ರೀತಿ ದೇವ್ರು ಕೊಟ್ಟಿರೋ ವರ. ಅದಕ್ಕೆ ತಪಸ್ಸು ಮಾಡಬೇಕು. ತಪಸ್ಸು ಮಾಡೋದು ಕಷ್ಟ, ಆದರೆ ವರ ಸಿಕ್ಕಿದಾಗ ಜೀವನ ಪೂರ್ತಿ ಸಂತೋಷವಾಗಿರುತ್ತೆ. ಯೋಚನೆ ಮಾಡಬೇಡ. ಇವತ್ತು ಅಪ್ಸೆಟ್ ಆಗಿದ್ದೀನಿ, ನಾಳೆ ನಿನಗೆ ಹಲವಾರು ಟಿಪ್ಸ್ ಕೊಡ್ತೀನಿ. ಪರವಾಗಿಲ್ಲ ಯಜಮಾನ್ರೆ, ಈ ವಿಷಯದಲ್ಲಾದರೂ ನಿಮ್ಮ ಮುಖದಲ್ಲಿ ನಗು ನೋಡಿದ್ನಲ್ಲ, ಅಷ್ಟೇ ಸಾಕು. ಬರ್ತೀನಿ. ಸರಿಪಾ. ಬಾಂಧವ್ಯ ಬೆಳೆಸಕ್ಕೆ ರಕ್ತ ಸಂಬಂಧನೇ ಆಗ್ಬೇಕಾಗಿಲ್ಲ, ಒಳ್ಳೆ ಮನಸ್ಸಿದ್ರೆ ಸಾಕು. ಯಜಮಾನ್ರೆ, ಇನ್ನೊಂದು ಮಾತು. ಏನು? ಬಾಂಧವ್ಯ ಗಟ್ಟಿಯಾಗೋದಕ್ಕೆ ರಕ್ತ ಸಂಬಂಧನೇ ಆಗಬೇಕು ಅಂತಿಲ್ಲ, ಒಳ್ಳೆ ಮನಸ್ಸಿದ್ರೂ ಸಾಕು ಅಂದ್ರಿ. ಹೌದು, ನಿಜ ಅಲ್ವೇನೋ? ನೋಡು, ನೀನೇ ನೋಡು. ನೀನು ನನಗೆ ರಕ್ತ ಸಂಬಂಧ ಅಲ್ಲ, ಆದರೆ ನೀನು ಒಳ್ಳೆತನದಿಂದ ನನ್ನ ಪ್ರೀತಿನ ಗೆದ್ದಿದ್ಯಾ. ಈಗ ನನ್ನ ಮಗನಾಗಿ, ಆಮೇಲೆ ನನ್ನ ಅಳಿಯನಾಗಿ ನನ್ನ ಜೊತೆನೇ ಇದೆಯಾ. ನಿಜ ಯಜಮಾನ್ರೆ, ಬಾಂಧವ್ಯ ಗಟ್ಟಿಯಾಗೋದಕ್ಕೆ ರಕ್ತ ಸಂಬಂಧನೇ ಆಗ್ಬೇಕಂತಿಲ್ಲ. ನೀವು ಇಷ್ಟು ದಿನ ಶ್ರಾವಣಿ ಮೇಡಮ್ನ ನಿಮ್ಮ ರಕ್ತನೇ ಅಲ್ಲ ಅಂತಿದ್ರಿ, ನಿಮ್ಮ ಮಗಳೇ ಅಲ್ಲ ಅಂತಿದ್ರಿ. ಆದರೆ ಅವರು ನಿಮ್ಮನ್ನ ತುಂಬ ಗೌರವಿಸ್ತಾರೆ, ತುಂಬ ಪೂಜಿಸ್ತಾರೆ. ನೀವು ಯಾಕೆ ಯಜಮಾನ್ರೆ ಅವ್ರನ್ನ ಮಗಳು ಅಂತ ಒಪ್ಕೋಬಾರ್ದು? ಅಥವಾ ಹೀಗೂ ಆಗಿರ್ಬೋದಲ್ಲ ಯಜಮಾನ್ರೆ, ಅವ್ರು ನಿಮ್ಮ ಮಗಳೇ ಆಗಿದ್ದು ಯಾವುದೋ ಘಳಿಗೆಯಲ್ಲಿ ಯಾರ್ದೋ ಮಾತು ಕೇಳ್ಕೊಂಡು ನೀವು ತಪ್ಪು ತಿಳ್ಕೊಂಡಿರ್ಬೋದಲ್ವಾ? ಯಾವುದಕ್ಕೂ ಒಂದ್ಸಲ ಯೋಚನೆ ಮಾಡಿ ಯಜಮಾನ್ರೆ. ನಾನು ಬರ್ತೀನಿ. ಮಾಡ್ತಿದ್ಯಾ ನೀನು? ಏನ್ ಮಾಡ್ತಿದ್ಯಾ ನೀನ್? ಬಂದಿರೋದು ಯಾಕೆ ಇಲ್ಲಿಗೆ? ನೀನ್ ಮಾಡ್ತಿರೋದೇನು? ಅಯ್ಯೋ ಶ್ರಾವಣಿ, ಪ್ಲೀಸ್ ಪ್ಲೀಸ್, ಈ ಪ್ರೀತಿ ವಿಷಯ ಬಂದಾಗ ನನ್ನ ನಾನೇ ಮರ್ತು ಬಿಡ್ತೀನಿ. ನೀನ್ ಮರ್ತರು ಪರವಾಗಿಲ್ಲ, ಆದ್ರೆ ನನ್ನನ್ನು ಮತ್ತೆ ಸುಬ್ಬುನ ಮರಿಬೇಡ ಕಣೋ. ನೀನ್ ಇಲ್ಲಿಗೆ ಬಂದಿರೋದು ಸುಬ್ಬುಗೆ ಜೆಲಸ್ ಫೀಲ್ ಮಾಡ್ಸೋದಕ್ಕೆ, ಅವನಿಗೆ ನನ್ನ ಬಗ್ಗೆ ಪಾಸಿಟಿವ್ ಫೀಲ್ ಮಾಡ್ಸೋದಕ್ಕೆ, ಅವನಿಗೆ ಹೊಟ್ಟೆ ಉರಿಬೇಕು. ನೀನ್ ಅದನ್ನ ಮಾಡಕ್ ಬಂದಿರೋದು. ನಿನ್ ಕೆಲಸ ಮಾಡೋದ್ ಬದಲು ಹುಡುಗಿಯಿಂದ ಸುತ್ತಿದ್ಯಾ. ಅಯ್ಯೋ ಶ್ರಾವಣಿ, ಇಲ್ಲಿ ನಿನ್ ಪ್ರೀತಿ ನಿನ್ಗೆ ಎಷ್ಟು ಇಂಪಾರ್ಟೆಂಟು ಅಷ್ಟೇ ನನ್ನ ಪ್ರೀತಿನೂ ನನ್ಗೆ ಇಂಪಾರ್ಟೆಂಟೇ. ಈಗ ಒಂದು ಕೆಲಸ ಮಾಡೋಣ, ನೀನು ಶ್ರೀವಲ್ಲಿ ನನ್ನನ್ನು ಪ್ರೀತಿಸೋ ಥರ ಮಾಡು, ನಿನ್ನ ಸುಬ್ಬು ಪ್ರೀತಿಸೋ ಥರ ನಾನು ಮಾಡ್ತೀನಿ. ಶ್ರವಣ್, ನೋಡು ಶ್ರವಣ್, ನನಗೆ ಈಗಲೇ ಕೋಪ ಬರ್ತಾ ಇದೆ. ನೀನು ಇನ್ನೂ ಸಿಟ್ಟು ಬರ್ಸ್ಬೇಡ ನನಗೆ. ಈ ಸಿಟ್ಟು ಕೋಪ ಎರಡು ಒಂದೇ ಅಲ್ವಾ ಶ್ರಾವಣಿ? ಸುಬ್ಬು ಬಂದ ನಗು 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 ಎಲ್ಲ ಬೈದ ಮೇಲೆ ನಗು ನಗು ಅಂದ್ರೆ ಎಲ್ಲಿಂದ ನಗ್ಲಿ? ನಗ್ತಿ ಅಥವಾ ಕೊಂಡ್ಬಿಡ್ಲು. ಯಪ್ಪ, ನನ್ನ ಮಗ ಬಂದಿದ್ದಾನಾ? ನಾನು ನನ್ನ ಪ್ರೀತಿಗೆ ನೀರೆರೆದು ಬೆಳೆಸ್ಬೇಕು ಅಂತಿದ್ದೀನಿ, ಆದರೆ ಇವನು ಅದು ಚಿಗುರೋಕ್ಕೂ ಮುಂಚೆನೇ ಚೂಟಾಗ್ತಿದ್ದಾನೆ.
ಓ ಸುಬ್ಬು ಅವರೇ ಬಂದ್ರಾ? ನೀವೇನು ಒಂದು ಫೋನು ಮಾಡಿಲ್ಲ, ಮೆಸೇಜ್ ಮಾಡಿಲ್ಲ, ಇದಕ್ಕಿದ್ದಂಗೆ ಬಂದ್ಬಿಟ್ಟಿದ್ದೀರಾ? ಫೋನ್ ಮಾಡಿದ್ದೆ ಬ್ರೋ, ನೀವೇ ರಿಸೀವ್ ಮಾಡಲಿಲ್ಲ. ಹೌದಾ? ಇರಿ. ಓಹೋ, ಎಲ್ರೂ ಇಲ್ಲೇ ಸೇರ್ಬಿಟ್ಟಿದ್ದಾರೆ. ಇಲ್ಲಿ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಫೋನ್ ಮಾಡಿದ್ದೆ ಆದರೆ ಕನೆಕ್ಟ್ ಆಗಲಿಲ್ಲ. ಇದು ಅಗ್ರಿಮೆಂಟ್ ಪೇಪರ್ಸು. ನಾನು ಸೈನ್ ಮಾಡಿದ್ದೀನಿ, ನೀವು ಸೈನ್ ಮಾಡಿ ನೋಟ್ರಿ ಮಾಡಿಸ್ಕೊ ಬನ್ನಿ. ಅಗ್ರಿಮೆಂಟ್ ಪೇಪರಾ? ಏನು ಶಿವಲ್ಲಿ ಅಗ್ರಿಮೆಂಟು ಸೈನು ಅಂತೆಲ್ಲ ಹೇಳ್ತಿದ್ಯಾ? ನನಗೆ ಭಯ ಆಗ್ತಿದೆ. ಸುಬ್ಬು, ಭಯ ಪಡ್ಬೇಡ, ಧೈರ್ಯವಾಗಿರು. ಧೈರ್ಯಂ ಸರ್ವತ್ರ ಸಾಧನಂ. ಆಹಾ ಆಹಾ, ನೋಡಿದ್ರಾ ನೋಡಿದ್ರಾ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಶ್ರೀವಲ್ಲಿ. ಏನೋ ಅಂದರೆ ನಾನು ಏನು ಹೇಳಕ್ ಬಂದೆ ಅಂದರೆ, ಶ್ರಾವಣಿ ನೋಡೋಕೆ ಎಷ್ಟು ಚೆನ್ನಾಗಿದ್ದಾಳೋ ಅಷ್ಟೇ ಸುಂದರವಾಗಿ ನಮ್ಮ ಶ್ರೀವಲ್ಲಿ ಮಾತಾಡ್ತಾರೆ. ಶ್ರಾವಣಿ ನೋಡೋಕಂದ, ಶ್ರೀವಲ್ಲಿ ಮಾತು ಚಂದ ಅಂತ ಹೇಳಕ್ ಬಂದೆ. ಇವನು ಯಾವ ಝೂ ಇಂದ ತಪ್ಪಿಸ್ಕೊಂಡ್ಬಂದಿದ್ದಾನೆ? ಸುಬ್ಬು, ಇದು ಬಾಡಿಗೆ ಅಗ್ರಿಮೆಂಟು. ಈ ಮಹಾನುಭಾವ ನಮ್ಮ ಮನೆ ಮೇಲೆ ರೂಮ್ ಇದೆಯಲ್ಲ, ಆ ರೂಮ್ಗೆ ಬಾಡಿಗೆಗೆ ಬಂದಿದ್ದಾರೆ. ಹೌದಾ? ನನಗೋಸ್ಕರನೇ ಬಂದಿರೋದು. ಅಯ್ಯೋ ದೇವ್ರೇ, ದುಶ್ಮನ್ ಕಹಾ ಹೈ ಅಂದ್ರೆ ನಮ್ಮ ಮನೆ ಮೇಲ್ಗಡೆನೆ ಹೈ ಅನ್ನೋ ಥರ ನಮ್ಮ ಮನೆ ಹತ್ರನೇ ಬಂದ್ಬಿಟ್ನಲ್ಲ. ಹಾಗಿದ್ರೆ ನನ್ನ ಪ್ರೀತಿ ಕಥೆ ಮುಗೀತಾ? ಉರಿತಿದ್ಯಾ? ಹೊಟ್ಟೆ ಉರಿತಿದ್ಯಾ? ಇದೇ ನನಗೂ ಬೇಕಾಗಿದ್ದು. ಬೆಂಕಿ ಹಚ್ಚಿದೀನಿ, ತಕ ತಕ ಅಂತ ಉರಿತಿದೆ. ಜೇಬಲ್ ಹೇರ್ ಪಿನ್ ಹೇಗ್ ಬಂತು? ಲೇಡೀಸ್ ಪರ್ಫ್ಯೂಮ್ ಸ್ಮೆಲ್ ಹೇಗ್ ಬಂತು? ಇದೆಲ್ಲ ನನಗೆ ಹೊಟ್ಟೆ ಉರಿ ಅಲ್ವಾ? ಸುಬ್ಬು, ಯಾಕೆ ಇಷ್ಟೊಂದು ಮಂಕ್ ಆಗ್ಬಿಟ್ಟೆ? ನೋಡು, ನೀನ್ ಧೈರ್ಯ ಕಳ್ಕೋಬಾರ್ದು, ತುಂಬಾ ಕಾನ್ಫಿಡೆಂಟ್ ಆಗಿರ್ಬೇಕು. ಹೌದೌದು, ಕಾನ್ಫಿಡೆಂಟ್ ಆಗಿರ್ಬೇಕು. ನಾನು ಅದೇ ಕಾನ್ಫಿಡೆಂಟ್ ಅಲ್ಲಿ ಇಲ್ಲಿ ಬಂದಿರೋದು. ಶ್ರೀವಲ್ಲಿ ಅವ್ರ ಮಾತು ಕೇಳ್ತಾ ಇದ್ರೆ ಧೈರ್ಯ, ಹುಮ್ಮಸ್ಸು ಎರಡೂ ಬರುತ್ತೆ. ಸುಬ್ಬು, ನೀನು ಆಚೆ ದುಡಿಯೋನು, ನಿನಗೆ ಸಾವಿರಾರು ಯೋಚನೆಗಳಿರುತ್ತೆ, ಸಾವಿರಾರು ಸಮಸ್ಯೆಗಳಿರುತ್ತೆ. ನಿನಗೆ ಆ ಥರ ಏನೇ ಹೇಳ್ಕೋಬೇಕು ಅಂತ ಅನ್ಸಿದ್ರು ನನ್ನ ಹತ್ರ ಹೇಳ್ಕೊ, ಆಯ್ತಾ? ನೋಡ್ದ ಸುಬ್ಬು ಶ್ರೀವಲ್ಲಿಗೆ ಕಾಳಾಗ್ತಾ ಇದ್ದಾನೆ. ನೀನು ಇದಕ್ಕೆ ಬಂದಿರೋದು ಅವನ ಹೊಟ್ಟೆ ಉರ್ಸೋದಕ್ಕೆ, ಅವನ್ನ ನೋಡಿ ಹೊಟ್ಟೆ ಉರ್ಕೊಳ್ಳೋದಕ್ಕಲ್ಲ. ಪಾಪ ಅವರು ನಿಮಗೋಸ್ಕರ ಬಂದಿದ್ದಾರೆ ಮೇಡಮ್. ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದಾರೆ.